ಅಲ್ಲ ಬಜೆಟ್ ಅಲ್ರಿ, ಬಜೆಟಿಗೆ ಇನ್ನೂ 1 ತಿಂಗಳಾಗ್ತದೆ. ನಿಮಗೆ ಮತ್ತೆ 30 ದಿನ ನಾನು ಮಾತಾಡಬೇಕಾಗ್ತದೆ. ಅದರ ಬದಲು ಅದಷ್ಟು ಬೇಗ ಇವತ್ತು ನಾಳೆ ಒಳಗೆ ಹೆಂಗಂದ್ರೆ ನೆನ್ನೆವರು ಸೆಷನ್ ಇತ್ತು, ಇನ್ನೊಂದು 2-3 ದಿನದೊಳಗೆ ಕರೆದು ಒಂದು ಬೆಳವಣಿಗೆ ಬಗೆಹರಿಸಿದ್ರೆ ಉತ್ತಮ. ಡಿ ಕೆ ಶಿವಕುಮಾರ್ ಅವರೆಲ್ಲ ಶಾಸಕರು ಅವರು ಆಪ್ತರ ಮೇಲೆ ಕರೆ ಮಾತಾಡ್ತಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾರೆ, 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಕರೆದು ಮಾತಾಡ್ಬೋದು, ಅಭಿವೃದ್ಧಿಗಳ ಬಗ್ಗೆ ಕರೆದು ಮಾತಾಡ್ಬೋದು. ಅದನ್ನು ಬಿಟ್ಟು ಸುಮ್ಮನೆ ಅವರು ಇವರು ಅಂತೇನಿಲ್ಲ. ಎಲ್ಲ ಕಾಂಗ್ರೆಸ್ ಶಾಸಕರು ಕಾಮನ್ ಅದು. ಈಗ ನೀವು ನಮ್ಮ ಮನೆಗೆ ಬಂದಿದ್ರಿ, ಈಗ ನಿಮ್ಮ ಊಟ ಮಾಡಿಸಿ ಕಳಿಸ್ರಿ, ನನ್ನ ಡಿನ್ನರ್ ಪಾರ್ಟಿ ಅಂತ ಯಾಕೆ ಅನ್ಕೊಂತೀರಿ? ವಿಶ್ವಾಸದ ಕೂಟ ಅನ್ಕೊಳ್ರಿ. ಭಾಳಷ್ಟು ಚರ್ಚೆ ಆಗಿದ್ದಾವೆ ಸರ್ ಡಿನ್ನರ್ ಕೂಟದಲ್ಲಿ ಅನ್ನೋಂಥ ಸರ್. ಅವರು ವೈಯಕ್ತಿಕ ಚರ್ಚೆಗಳು ಮಾಡ್ಕೊಂತಾರೆ, ಅವನೊಂದು ಸಮುದಾಯದವ್ರು ಸೇರ್ತಾರೆ. ಮೊನ್ನೆ ವೀರಶೈನಿಕ ಸಮುದಾಯದವರು ಸೇರಿದ್ರು, ನಾನು ಇರಲಿಲ್ಲ, ಅವತ್ತು ಹೋಗಿರಲಿಲ್ಲ. ಹಂಗೆ ಅವರ ಸಮುದಾಯದಲ್ಲಿ ಏನಾದ್ರು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಕೇಳೋದು ಇರ್ಬೋದು, ಸಮುದಾಯಗಳ ಬಗ್ಗೆ ಚರ್ಚೆಗಳು ನಡೀತಾ ಇರ್ತದೆ. ಅದಕ್ಕೆಲ್ಲ ನಾವು ರೆಕ್ಕೆ ಪುಕ್ಕ ಕಟ್ಟೋದು ಬೇಡ. ಸರ್, ಈಗ ಇನ್ನೊಂದು ಅನುದಾನ ಕೆಲವರಿಗೆ ಕೊಡ್ತಾ ಇದ್ದಾರೆ, ಡಿ ಕೆ ಶಿ ಫಾಲೋವರ್ಸ್ಗೆ ಕಡಿಮೆ ಮಾಡ್ತಾ ಇದ್ದಾರೆ. ಒಂದೊಂದು ಇದಾಗ್ತದೆ, ಇವ್ರ ಮನೆ ಅವ್ರು ಹೋದರೆ ಅವ್ರು ಬೇಜಾರು ಇವ್ರು ಬೇಜಾರು ಅಂತ ನಡೀತಾ ಇದೆ. ನೋಡಿ, ಆ ಥರ ಯಾವುದೇ ವ್ಯವಸ್ಥೆಗಳಿಲ್ಲ. ಅನುದಾನ ಯಾರಿಗೆ ಕೊಟ್ಟರು ಒಂದೇ ಆರ್ಡ್ರಲ್ಲೇ ಕೊಡ್ತಾಯಿದ್ದಾರೆ. ನಿನ್ನೆ ಯಾವುದೋ ಒಂದು SCPT SPಲಿ 1 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದಾರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ. ಅದರಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹೆಸರಿದೆ. ಆ ಥರ ತಾರತಮ್ಯ ಯಾವುದೂ ಇಲ್ಲ, ತಾರತಮ್ಯ ಮಾಡೋದೂ ಇಲ್ಲ. ಯಾಕಂದರೆ ಎಲ್ಲರೂ ಒಂದೇ. ಅದೇ ನಿಗಮ ಏನು ನಮ್ಮಲ್ಲಿ ಒಂದು ವಿರೋಧ ಪಕ್ಷರು ಏನಾಗ್ಬಿಟ್ಟಿದೆ, ಈ BJP ಅವರಿಗೆ ಬರೀ ರಾಜಕಾರಣನೇ. ಒಂದು ಕೋಮುವಾದ ತರ್ತಾರೆ, ಇಲ್ಲ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಸಿಗೋಂಗಿಲ್ಲ, ಅದರಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಲ್ಲ. ಆ UBJNLಗೆ ಮರ್ಜ್ ಮಾಡೋದಕ್ಕೆ ಒಂದಿಷ್ಟು ಭಾಗನ ಏನಾಗ್ತಿದೆ, ನಮ್ಮಲ್ಲಿ ಓವರ್ಲ್ಯಾಪ್ ಆಗ್ತಾಯಿದೆ. ಕೆಲವು ಅನುದಾನಗಳು UBJNL ಕೊಡ್ತಾರೆ, KNNL ಕೊಡ್ತಾರೆ. ಅವನು ಸ್ವಲ್ಪ ವಿಂಗಡಣೆ ಮಾಡಿ UBJNL ವ್ಯಾಪ್ತಿ ಕಡಿಮೆ ಇದೆ, ಅನುದಾನ ಜಾಸ್ತಿ ಕೊಡ್ತಾರೆ. ಆ ಅನುದಾನದಲ್ಲಿ ಅನುಕೂಲ ಆಗಲಿ ಅಂಥೇಳಿ ನಮ್ಮಲ್ಲಿ ಒಂದಿಷ್ಟು ಭಾಗ, 1-2 ಡಿಸ್ಟಿಕ್ನಷ್ಟು ಭಾಗನ UBJNL ಸೇರಿಸಿದ್ರೆ ಅಲ್ಲಿ ಅನುದಾನ ಕೊಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಉತ್ತಮವಾದಂಥ ಕ್ರಮವನ್ನು ಮೊನ್ನೆ ಸಂಪನ್ಮೂಲ ಸಚಿವರು ತಗೊಂತಿದ್ದಾರೆ. ಜಲಸಂಪನ್ಮೂಲ ಸಚಿವರು ತಗೋಬೇಕು ಅಂಥೇಳಿ ನಾವುಗಳೇನು ಮನವಿ ಕೊಡೋಕ್ಕೆ ಹೋದ ಬಿಡಿಸಿ ಹೇಳಿದರೆ ನಮಗೆ ಆ್ಯಕ್ಚುಲಿ ಅದು ಸರಿ ಇದೆ. ಆದರೆ ಈ ವಿರೋಧ ಪಕ್ಷ ರಾಜಕೀಯ ಮಾಡೋ ಅನ್ಸಿದ್ರು ನಾವು ರಾಜಕೀಯ ಮಾಡೋಕ್ಕಾಗ್ತದೆ. ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ಪ್ರತಿ ಏನು ನೀವು ವ್ಯಾಪ್ತಿ ಸೇರಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ, ಆ ವ್ಯಾಪ್ತಿಲಿ ಬರತಕ್ಕಂಥ ಮಾಜಿ ಶಾಸಕರು, ಹಾಲಿ ಶಾಸಕರು, ಎಲ್ಲ ಪಾರ್ಟಿ ಶಾಸಕರನ್ನ ಕರೆಸಿ ಆ ಒಂದು ತೀರ್ಮಾನ ತಗೊಳ್ಳಿ. ಆ ತೀರ್ಮಾನ ತಗೊಂಡು ಅದನ್ನು ಮಾಡೋದಾದರೆ ಉತ್ತಮವಾದಾಗಿತ್ತು ಅಂತ ಎಲ್ಲರೂ ಒಪ್ಕೊಂಡ್ರೆ ಮಾಡಿ, ಎಲ್ಲರೂ ಬೇಡ ಅಂದರೆ ಬಿಡಿ, ನೀವು ಯಾಕಷ್ಟು ಇದು ಮಾಡ್ಕೊತೀರಿ ಅಂತ ಮನವಿ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಹೇಳಿದ್ದಾರೆ.